ಸಾರ್ವಜನಿಕರ ಮೇಲೆ ಪೊಲೀಸ್ ಅಧಿಕಾರಿ ದರ್ಪ ತೋರಿರುವಂತಹ ಘಟನೆ ಚಾಮರಾಜನಗರದಿಂದ ವರದಿಯಾಗ್ತಾ ಇದೆ. ಜನರ ಮೇಲೆ ಮುಗಿಬಿದ್ದು ಬೂಟ್ನಿಂದ ಒದ್ದು ಕಾಲಿನಿಂದ ಒದ್ದು ಈಗ ಪೊಲೀಸ್ ಅಧಿಕಾರಿ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಚಾಮರಾಜನಗರ ತಾಲೂಕಿನ ನಾಗವಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಊಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ನಡೆದಿರೋದು. ಜನರ ಮೇಲೆ ಮುಗಿಬಿದ್ದು ಬೂಟು ಕಾಲಿನಿಂದ ಪೊಲೀಸ್ ಅಧಿಕಾರಿ ಏಟನ್ನು ನೀಡಿ ಒದ್ದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದಾರೆ. ಪ್ರಮುಖವಾಗಿ ಚಾಮರಾಜನಗರ ತಾಲೂಕಿನ ನಾಗವಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ನಡುವೆ ವಾಗ್ವಾದವಾಗ್ತಾ ಇತ್ತು. ಪ್ರಮುಖವಾಗಿ ಸಾಧನಾ ಸಮಾವೇಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಜನರನ್ನ ನಿಯಂತ್ರಿಸುವ ನೆಪದಲ್ಲಿ ಅಧಿಕಾರಿ ದರ್ಪವನ್ನು ನೋಡಿದ್ದಾರೆ. ಪ್ರಮುಖವಾಗಿ ಕಾಲಿನಿಂದ ಒದ್ದು ಈ ರೀತಿ ದರ್ಪ ತೋರಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ದೃಶ್ಯಗಳು ಕೂಡ ಆಗಲೇ ಟಿವಿ ನನಗೆ ಲಭ್ಯವಾಗಿದ್ದು, ಚಾಮರಾಜನಗರ ಪಟ್ಟಣ ಠಾಣೆ ಇನ್ಫ್ಯಾಕ್ಟ್ PSI ಸಾಗರ್ ಈ ಥರ ದರ್ಪ ತೋರಿರುವಂಥ ಅಧಿಕಾರಿಯನ್ನು ಮಾಹಿತಿ ಲಭ್ಯವಾಗ್ತಾ ಇದೆ. ಆತನ ವರ್ತನೆ ನಿಜಕ್ಕೂ ಕೂಡ ಈಗ ಅದು ಹಿರಿಯರ ಮೇಲೆ ನೋಡ್ತಾ ಇದ್ದೀರಾ, ಹಿರಿಯ ನಾಗರಿಕರ ಮೇಲೆ ಈ ರೀತಿ ದರ್ಪ ತೋರಿಸಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಆತ ವರ್ತಿಸ್ತಾ ಇರುವಂಥ ರೀತಿ, ಅದರಲ್ಲೂ ಹಿರಿಯರ ಜೊತೆ ಊಟ ಮಾಡುವಂಥ ಸಂದರ್ಭದಲ್ಲಿ ಊಟದ ವಿಚಾರಕ್ಕೆ ಈ ರೀತಿಯಾಗಿ ದರ್ಪ ತೋರಿಸಿರುವಂಥದ್ದು ಈಗ ಈ ಒಂದು ವಿಡಿಯೋ ಏನಿದೆ ಈಗ ವೈರಲ್ ಆಗ್ತಾ ಇದೆ. ಸಾಕಷ್ಟು ಕಾಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಪ್ರಮುಖವಾಗಿ ಅಧಿಕಾರಿ ಈ ರೀತಿ ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿವೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಈಗಾಗಲೇ PSI ಸಾಗರ್ ಈ ರೀತಿ ದರ್ಪವನ್ನು ತೋರಿದ್ದಾರೆ. ಚಾಮರಾಜನಗರ ಪಟ್ಟಣ ಠಾಣೆಯ ಪೊಲೀಸ್ ಅಧಿಕಾರಿ PSI ಸಾಗರ್ ಅಂತ ಅವರ ಹೆಸರು. ಊಟ ಮಾಡೋ ವಿಚಾರವಾಗಿ ನಿನ್ನೆ ಸಾಧನಾ ಸಮಾವೇಶ ಇತ್ತು. ಆ ಒಂದು ಸಂದರ್ಭದಲ್ಲಿ ಊಟದ ವಿಷಯಕ್ಕೆ ಜನರ ನಡುವೆ ವಾಗ್ವಾದ ನಡೀತಾ ಇತ್ತು. ಪ್ರಮುಖವಾಗಿ ಪೊಲೀಸರು ಮತ್ತು ಜನರ ನಡುವೆ ಕೂಡ ಒಂದು ವಾಗ್ವಾದ ನಡೀತು. ಈ ಸಂದರ್ಭದಲ್ಲಿ ಪಿತ್ತ ನೆತ್ತಿಗೆ ಇರದಂತೆ ವರ್ತಿಸಿದಂಥ ಪೊಲೀಸ್ ಅಧಿಕಾರಿ ಸಾಗರ್ ಈಗ ಹಿರಿಯ ವ್ಯಕ್ತಿಯ ಮೇಲೆ, ಹಿರಿಯ ನಾಗರಿಕರ ಮೇಲೆ ಈ ರೀತಿ ಕಾಲಲ್ಲಿ ಒದ್ದು ದರ್ಪವನ್ನು ತೋರಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಸಾಕಷ್ಟು ಪ್ರಶ್ನಾರ್ಹವಾಗಿದೆ ಇವರ ವರ್ತನೆ. ಯಾಕೆಂದರೆ ಪೊಲೀಸ್ ಅಧಿಕಾರಿಗಳಂದರೆ ಅವರಿಗೆ ಗೌರವ ಇರುತ್ತೆ, ಅವರಿಗೆ ಎಲ್ಲ ರೀತಿಯಂಥ ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂಥ ಎಲ್ಲ ಕಾನೂನಿನ ಅವಕಾಶಗಳು ಕೂಡ ಇದೆ. ಆದರೆ ಈ ರೀತಿ ಹಿರಿಯ ನಾಗರಿಕರ ಮೇಲೆ ಈ ರೀತಿ ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಎಲ್ಲರೂ ಕೂಡ ಕೇಳ್ತಾ ಇರುವಂಥ ಪ್ರಶ್ನೆ. ಮಾತನಾಡೋದಕ್ಕೆ ಚಾಮರಾಜನಗರ ಜಿಲ್ಲೆಯ SP ಆದಂಥ ಧರ್ಮೇಂದ್ರ ಕುಮಾರ್ ಮೀನಾ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಧರ್ಮೇಂದ್ರ ಕುಮಾರ್ ಮೀನಾ ಅವರೀಗ ಬಹುಶಃ ನೋಡಿರ್ಬೋದು, ನಿಮ್ಮ ಗಮನಕ್ಕೂ ಕೂಡ ಬಂದಿರ್ಬೋದು, ಈ ಥರ ವರ್ತನೆ ಎಷ್ಟು ಮಟ್ಟಿಗೆ ಸರಿ, ತಾವೇನು ಹೇಳ್ತಿರೋದಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ? ನನ್ನ ಕಂಟ್ರೋಲಿಂದ ಫೋನ್ ಬಂದಿದೆ. ನಾನು ವಿಡಿಯೋ ನೋಡಿಲ್ಲ, ವಿಡಿಯೋ ನೋಡ್ತೀವಿ. ಅವರು ತಪ್ಪು ಮಾಡಿದ್ದಾರೆ, ಅವರ ಮೇಲೆ ಖಂಡಿತ ಇದು ಶಿಸ್ತಿನ ಕ್ರಮ ವಿಚಾರ ಮಾಡ್ತೀವಿ. ಓಕೆ, ಈಗ ಅದು ಒಂದು ಕ್ರಮ, ಕಾನೂನು ಕ್ರಮ ಮಾಡೋದು ಒಂದು ಓಕೆ, ಬಟ್ ಅರ್ಥ ಆಗುತ್ತೆ ಪೊಲೀಸರು ಕೂಡ ಸಾಕಷ್ಟು ಪ್ರೆಷರ್ ಇರುತ್ತೆ, ಅವರು ಕೂಡ ಕ್ರೌಡ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆದರೆ ಒಬ್ಬ ಹಿರಿಯ ನಾಗರಿಕರ ಮೇಲೆ ಎಗರೋದು, ಅವರನ್ನು ಕಾಲರ್ ಪಟ್ಟಿ ಹಿಡಿದು ಎಳೆದಾಡೋದು, ಈ ಥರ ವರ್ತನೆ ಸಹಜವಾಗಿ ಜನರಿಗೂ ಕೂಡ ಒಂದು ಸ್ವಲ್ಪ ಸಿಟ್ಟಿಗೆ, ಅಸಮಾಧಾನಕ್ಕೆ ಕಾರಣವಾಗುತ್ತೆ. ತಾವೇನು ಹೇಳ್ತೀರಾ? ವಿಡಿಯೋ ನೋಡಿಲ್ಲ, ನನ್ನ ವಿಡಿಯೋ ನೋಡಿಲ್ಲ. ಆಕ್ಚುಲಿ ನಾನು ಇದು ಫಾರೆಸ್ಟ್ ಏರಿಯಲ್ಲಿ ಇದ್ದೀವಿ. ಇದು ನಿನ್ನೆ CM ಸಾಹೇಬ್ ಬಂದೋಬಸ್ತ್ ಇತ್ತು ಇವತ್ತು ಬೆಳಗ್ಗೆ. ವಿಡಿಯೋ ನೋಡಿಲ್ಲ, ವಿಡಿಯೋ ನೋಡ್ಕೊಂಡು ನಾನು ಕಮೆಂಟ್ ಮಾಡ್ತೀನಿ. ಈಗ ಏನು ಹೇಳಲಿಕ್ಕೆ ಆಗಲ್ಲ. ಅವರು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅವರ ಮೇಲೆ ಡಿಸಿಪ್ಲಿನ್ ಆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ ಮೀನಾ ಅವರೇ? ಅಂದ್ರೆ ಯಾರಾದ್ರೂ ಬಂದು ಹೇಳೋದಾಗ್ಲಿ ಅಥವಾ? ಹೌದು, ನನಗೆ ಕಂಟ್ರೋಲ್ ರೂಮ್ ಇಂದ ಫೋನ್ ಬಂದಿದೆ. ಆಕ್ಚುಲಿ TV9 ಅಲ್ಲಿ ತೋರಿಸ್ತಾ ಇದ್ದಾರೆ ಸರ್, ಈ ಪ್ರಕಾರ ತೋರಿಸ್ತಾ ಇದ್ದಾರೆ ಸರ್, ಜಸ್ಟ್ 2 minutes ಬ್ಯಾಕ್. ಓಕೆ ಓಕೆ, ಇದಕ್ಕೂ ಮೊದಲು ನಿಮ್ ಗಮನಕ್ಕೆ ಬಂದಿರಲಿಲ್ಲ? ಇಲ್ಲ ಇಲ್ಲ ಇಲ್ಲ, ನಮ್ಗೆ
ರೈಟ್. ಇದೇ ವೇಳೆ ಪೊಲೀಸರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಅಂತ? ಓಕೆ, ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ನಿಮಗೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ, ಯಾಕೆಂದರೆ ಜನರು ಕೂಡ ಇರ್ತಾರೆ, ಅವರು ಕೂಡ ಅವ್ರದ್ದೇ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಅಧಿಕಾರಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಒಂದು ಸ್ವಲ್ಪ ವರ್ತನೆ ವಿಚಾರವಾಗಿ? ಈ ಪ್ರಕಾರ ಯಾಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ನೋಡ್ತೀವಿ, ವಿಡಿಯೋ ನೋಡ್ತೀವಿ, ನೋಡಿ ನಾನು ಕಮೆಂಟ್ ಮಾಡಬೇಕಾಗತ್ತೆ. ಈ ಪ್ರಕಾರ ಕಮೆಂಟ್ ಮಾಡಲಿಕ್ಕಾಗತ್ತೆ. ಓಕೆ, ಥ್ಯಾಂಕ್ ಯು ಮೀನಾ ಅವರೇ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಈಗ ತಾನೇ ಚಾಮರಾಜನಗರ SP ಮೀನಾ ಅವ್ರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ಅವರು, ಈ ಥರ ಏನಾಗಿದೆ ಇದ್ರ ಘಟನೆ ಈಗ ತಾನೇ ನನಗೆ ಗಮನಕ್ಕೆ ಬಂದಿದೆ. ಕಂಟ್ರೋಲ್ ರೂಮಿಂದ, ಅಂದರೆ ಜಿಲ್ಲಾಧಿಕಾರಿಗಳು ಅಥವಾ ಪೊಲೀಸ್ SP ಕಂಟ್ರೋಲ್ ರೂಮಿಂದ ನನಗೆ ಮಾಹಿತಿ ಲಭ್ಯವಾಗಿದೆ. ನಾನು ಇದ್ರ ಬಗ್ಗೆ ವಿಡಿಯೋವನ್ನು ನೋಡ್ತೀನಿ. ವಿಡಿಯೋ ನೋಡಾದ್ಮೇಲೆ ಮುಂದೆ ಏನು ಮಾಡಬೇಕು, ಅವ್ರೇನಾದ್ರು ತಪ್ಪು ಮಾಡಿದ್ದಾರೆ, ಇನ್ಫ್ಯಾಕ್ಟ್ ಸಾಗರ್ ತಪ್ಪು ಮಾಡಿದರೆ ಅವ್ರ ಮೇಲೆ PSI ಸಾಗರ್ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಇದ್ರ ಜೊತೆಗೆ ಈಗ ಪ್ರಶ್ನೆ ಇರುವಂಥದ್ದು ಪೊಲೀಸರ ವರ್ತನೆ ಬಗ್ಗೆ. ಈ ರೀತಿ ಹಿರಿಯ ನಾಗರಿಕರ ಮೇಲೆ ಎಗರೋದಾಗಲಿ ಅಥವಾ ಅವರನ್ನು ಹೆರಿಗೆ ಅವ್ರ ಮೇಲೆ ತೊಂದರೆ ಕೊಡೋದಾಗಲಿ ಇಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಹಿಂದೆ ಕೂಡ ಬೇರೆ ಇದೇ ರೀತಿಯಂಥ ಘಟನೆಗಳಾಗಿವೆ. ಪ್ರಮುಖವಾಗಿ ಪೊಲೀಸರು ರೈತರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಜನ ತೀವ್ರವಾದಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಈಗ ಮತ್ತೊಮ್ಮೆ ಚಾಮರಾಜನಗರದಲ್ಲಿ ಅದು ಕೂಡ ಮುಖ್ಯಮಂತ್ರಿಗಳ ಸಾಧನಾ ಸಮಾವೇಶದ ಕಾರ್ಯಕ್ರಮದಲ್ಲಿ ಒಂದು ಊಟದ ವಿಚಾರವಾಗಿ ತುಂಬ ಕ್ಷುಲ್ಲಕವಾದಂಥ ಗಲಾಟೆ ಇರ್ಬೋದು, ಮಾತು ಬೆಳೆದಿರ್ಬೋದು. ಓಕೆ, ಅದೆಲ್ಲ ಅರ್ಥ ಆಗುತ್ತೆ. ಪೊಲೀಸರ ಮೇಲೂ ಕೂಡ ಸಾಕಷ್ಟು ಒತ್ತಡ ಇರುತ್ತೆ, ಜನರನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಪ್ರೆಷರ್ ಕೂಡ ಇರುತ್ತೆ, ಬೇರೆಯವರು ಲಾಬಿ ಕೂಡ ಮಾಡ್ತಾರೆ, ಏನೇನೋ ಈ ಥರ ಬೇರೆ ಸಾಕಷ್ಟು ಪ್ರೆಷರ್ಗಳಿರುತ್ತೆ. ಆದರೆ ಹಿರಿಯರು ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಸ್ವಲ್ಪ ಗೌರವಯುತವಾಗಿ ವರ್ತಿಸಿದರೆ, ಅವರಿಗೆ ಮಾತಲ್ಲೇ ಎಚ್ಚರಿಕೆ ಇರ್ಬೋದು, ಸೂಚನೆ ಇರ್ಬೋದು, ಏನೂ ಕೂಡ ಕೊಟ್ಟಿದ್ರೆ ಅಲ್ಲಿಗೆ ಮುಗಿಯುವಂಥದ್ದು. ಈ ಥರ ಊಟದ ಟೇಬಲ್ ಮೇಲೆ ಹತ್ತಿ ನಂತರ ಅವ್ರ ಮೇಲೆ ಎಗರಿ ಈ ಥರ ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಬಹುಶಃ ಬ್ರಿಟಿಷ್ ಕಾಲದಲ್ಲೂ ಕೂಡ ಈ ಥರ ಯಾರು ವರ್ತನೆ ಮಾಡೋದು, ಬ್ರಿಟಿಷ್ ಅಧಿಕಾರಿಗಳು ನೆನಪಾಗ್ತಾರೆ ನಮಗೆ. ಬ್ರಿಟಿಷ್ ಅಧಿಕಾರಿಗಳು ಕೂಡ ಇದೇ ರೀತಿಯಾದಂಥ ವರ್ತನೆನ ಹಿಂದೆ ಕೂಡ ಅನೇಕ ಬಾರಿ ಮಾಡಿದ್ದು ಇತಿಹಾಸದಲ್ಲಿ ಈಗಾಗಲೇ. ಹೀಗಾಗಿ ಈ ಥರ ವರ್ತನೆ ಅಷ್ಟು ಸರಿಯಲ್ಲ ಅನ್ನುವಂಥದ್ದು ಈಗಾಗಲೇ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇರುವಂಥ ಪ್ರಶ್ನೆ. ಅಪರಾಧ ಮಾಡಿದ್ದಾರೆ ಅನ್ನುವಂಥದ್ದಲ್ಲ, ಆದರೆ ವರ್ತಿಸುವಂಥ ರೀತಿ ಇರುತ್ತೆ. ಕಾಕಿ ಹಾಕ್ಕೊಂಡಿರ್ತಾರೆ, ಕಾಕಿ ಕೂಡ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಹೀಗಾಗಿ ಆ ಗೌರವವನ್ನು ಉಳಿಸ್ಕೊಳ್ಳೋದು ಇಂಥ ಅಧಿಕಾರಿಗಳ ಕರ್ತವ್ಯ ಕೂಡ ಆಗಿರುತ್ತೆ. ಹೀಗಾಗಿ ಹಿರಿಯ ನಾಗರಿಕರ ಮೇಲೆ ಈ ರೀತಿ ಎಗರಿ ವರ್ತನೆ ಮಾಡಿದ್ದು ಸರಿ ಅಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇರುವಂಥ ಪ್ರಶ್ನೆ. ಇದಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ನಿಜಕ್ಕೂ ಕೂಡ ಈ ದೃಶ್ಯ ನೋಡ್ತಾ ಇದ್ರೆ ಈ ಥರ ವರ್ತನೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಜನ, ಏನು ಹೇಳ್ತಿದ್ದಾರೆ, ಜೊತೆಗೆ ಸ್ಥಳೀಯರು ಏನಾದ್ರು ಇದ್ರ ಬಗ್ಗೆ ಈ ವರ್ತನೆ ಬಗ್ಗೆ ಗರಂ ಆಗಿದಾರ ಮಂಜುನಾಥ್? ಪ್ರಮೋದ್, ನಿಜಕ್ಕೂ ಕೂಡ ಅನ್ನ ಕೇಳಿದಂತ ರೈತನಿಗೆ ಇರ್ಬೋದು, ಸಾರ್ವಜನಿಕ ಇರ್ಬೋದು, ಬೂಟು ಕಾಲಿನಲ್ಲಿ ಪೊಲೀಸ್ ಅಧಿಕಾರಿ ದರ್ಪ ತೋರಿಸಿದ್ರೆ ನಿಜ ಕೂಡ ಅದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ, ಅದಕ್ಕಿಂತ ದುರ್ಗದ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ನಿನ್ನೆ ಚಾಮರಾಜನಗರ ತಾಲೂಕಿನ ನಾಗವಳ್ಳಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಲಿತ್ತು. ಈ ಆಯೋಜನೆ ಮಾಡೋ ಸಂದರ್ಭದಲ್ಲಿ ಸುಮಾರು ಮಧ್ಯಾಹ್ನ 1-1:30 ವೇಳೆ ಆಗಿತ್ತು. ಎಲ್ಲರೂ ಕೂಡ ಬಂದಂತ ಸಾರ್ವಜನಿಕರಿಗೆ, ಎಲ್ಲರೂ ಕೂಡ ಕಾರ್ಯಕರ್ತರು, ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಊಟದ ಆಯೋಜನೆ ಕೂಡ ಮಾಡಲಾಗಿತ್ತು. ಮುಖ್ಯಮಂತ್ರಿಗಳು ಹೋಗ್ತಾ ಇದ್ರು ಅಂತ ಗೊತ್ತಾದ್ರೂ ಕೂಡ ಊಟವನ್ನ ಕೊಡೋದಕ್ಕೆ ಅಲ್ಲಿ ಏನು ಬಾಣಸಿಗರು ತಡಾನ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಬಂದಂತ ಸ್ಥಳೀಯರು ಊಟವನ್ನ ಕೊಡಿ ಅಂತ ಹೇಳಿ ಮಾತನ್ನ ಚಕಮಕಿ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಸಾಗಿದ್ದಂತಹ ಚಾಮರಾಜನಗರ ಪಟ್ಟಣದ ಸಾಗರ್ PSI ಏನಿದ್ದಾರೆ, ಈತ ಏಕಾಏಕಿ ಸಾರ್ವಜನಿಕರು ಅನ್ನ ಕೇಳ್ತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಚೇರ್ ಮೇಲೆ ಹತ್ತಿ, ನಮ್ಮ ಊಟ ಟೇಬಲ್ ಮೇಲೆ ಹತ್ತಿ ಆ ರೈತರಿಗೆ, ಆ ಸಾರ್ವಜನಿಕರಿಗೆ ಬೂಟ್ ಕಾಲಿನಿಂದ ಒದ್ರಂತ ನಿಜಕ್ಕೂ ಕೂಡ ಇವತ್ತು ಎಲ್ಲಾ ಕಡೆಗೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ದರ್ಪದ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಯಾವ ರೀತಿಯ ನ್ಯಾಯ ಸಿಗಲಿಕ್ಕೆ ಸಾಧ್ಯ, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಆಕ್ರೋಶ ಸಹಜವಾಗಿ ವ್ಯಕ್ತಪಡಿಸಿದ ಪ್ರಮೋದ್. ಮಂಜುನಾಥ್, ಈ ಅಧಿಕಾರಿ ಏನಿದ್ದಾರೆ ಸಾಗರ್, ಈ ಥರ ವರ್ತನೆ ಮಾಡೋದಕ್ಕೆ ಕಾರಣ ಏನು? ಅಲ್ಲಿ ಮಾತು ಬೆಳೀತಾ ಇರುವಂಥ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈ ಥರ ಟೇಬಲ್ ಮೇಲೆ ನಿಂತವ್ರ ಮೇಲೆ ಎಗರೋದು, ಇದಕ್ಕೆಲ್ಲ ಏನು ಕಾರಣ ಅಂತ, ಇಷ್ಟೊಂದು ಕೋಪ ಬರೋದಕ್ಕೆ ಏನು ಕಾರಣ ಇತ್ತು? ಪ್ರಮೋದ್, ಅಲ್ಲಿ ಏನಂದ್ರೆ ಬಂದಂತಹ ಸಾಧನಾ ಸಮಾವೇಶಕ್ಕೆ ಬಂದಂತಹ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಊಟದ ವ್ಯವಸ್ಥೆಯಲ್ಲಿ ಸುಮಾರು 3-4 ಕಡೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ 3-4 ಕಡೆನೂ ಕೂಡ ತುಂಬಾ ಹೆಚ್ಚಿನ ಜನಗಳು ಬಂದಿದ್ರು. ಆ ಸಂದರ್ಭದಲ್ಲಿ ಊಟ ಕೊಡೋದು ವಿಳಂಬ ಆಗ್ತಾ ಇತ್ತು. ಹೀಗಾಗಿ ಊಟವನ್ನು ಬೇಗ ಕೊಟ್ಟರೆ ನಾವು ಹೋಗ್ತೀವಿ ಅನ್ನೋದು ಅಲ್ಲಿ ಬಂದಂತ ಸಾರ್ವಜನಿಕರು ಮತ್ತು ಕಾರ್ಯಕರ್ತರ ಆಗ್ರಹ ಆಗಿತ್ತು. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಆದಷ್ಟು ಬೇಗ ಊಟವನ್ನ ಕೊಡಿ ಅಂತ ಹೇಳಿ ಕೇಳಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಅಲ್ಲೇ ಸ್ಥಳದಲ್ಲಿ ಕೂಡ ಚಾಮರಾಜನಗರ ಪಟ್ಟಣದ CPI ಆದಂತಹ ಮಾದೇವಯ್ಯ ಮತ್ತೆ ಜೊತೆಗೆ PSI ಆದಂತಹ ಸಾಗರ್ ಎಲ್ಲರೂ ಕೂಡ ಜೊತೆಗಿದ್ರು. ಯಾವಾಗ ಸಾರ್ವಜನಿಕರ ಮಾತು ಅತಿರೇಕಕ್ಕೆ ತಿರುಗಿತು, ಆ ಸಂದರ್ಭದಲ್ಲಿ PSI ಏಕಾಏಕಿ ಏನು ಊಟದ ಟೇಬಲ್ ಇತ್ತು, ಆ ಟೇಬಲ್ ಮೇಲೆ ಹತ್ತಿ ಅದೇನು ಗಲಾಟೆ ಮಾಡ್ತಿದ್ದ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಏಕಾಏಕಿ ಬೂಟ್ ಕಾಲಿಂದ ಒದ್ದಿದ್ದಾನೆ. ಜೊತೆಗೆ ಆ ವ್ಯಕ್ತಿಯನ್ನ ಎಳೆದೊಯ್ದು ಹೊರಗಡೆ ಕೂಡ ಹೊಡೆದಿರುವಂತ ದೃಶ್ಯ ಕೂಡ ನಾವು ಕಾಣ್ತಿದ್ದೆ. ಇದಕ್ಕೂ ಕೂಡ ಈ ಪೊಲೀಸ್ ಅಧಿಕಾರಿ ಈ ಹಿಂದೆನೂ ಕೂಡ ಏನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬರುವಂತಹ ಕಗ್ಗಣದ ಹುಂಡಿ
ರೈತ ಒಬ್ಬ ವಿಶೇಷ ವ್ಯಕ್ತಿ ಆತ್ಮಹತ್ಯೆ ಆಗಿದ್ದು, ಆ ಸಂದರ್ಭದಲ್ಲಿ ಈತ ವೈಫಲ್ಯವನ್ನ ಅನುಭವಿಸಿದ್ದಾನೆ ಅಂತ ಹೇಳಿ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಹೀಗೆ ಪದೇ ಪದೇ ಈತ ಸಸ್ಪೆಂಡ್ ಆಗ್ತಾ ಇದ್ದಾನೆ. ಇಲ್ಲಿವರೆಗೂ ಕೂಡ ಸಾರ್ವಜನಿಕರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಎಂಬುದು ಕೂಡ ಸಾರ್ವಜನಿಕರ ಹೊರೆಯಿಂದ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ನಿನ್ನೆ ನಡೆದಂತಹ ಘಟನೆ ನಿಜಕ್ಕೂ ಕೂಡ ದುರ್ದೈವ ಮತ್ತೆ ಅಧಿಕಾರಿಯ ವರ್ತನೆಯನ್ನ ಸಾರ್ವಜನಿಕರು ಜೊತೆಗೆ ಕೆಲವು ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಮಂಜುನಾಥ್.